ನಮಸ್ಕಾರ, ಝಿ ವೈಬ್ಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಜೊತೆ ಇದ್ದಾರೆ ನೆಹರು ತಾರಾಲಯದ ಡೈರೆಕ್ಟರ್ ಹಾಗೂ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ BR ಗುರುಪ್ರಸಾದ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಎಸ್ ಸರ್, ಇನ್ನು ನೀವು ಇಸ್ರೋಲಿ ಸೈಂಟಿಸ್ಟ್ ಆಗಿ ವರ್ಕ್ ಮಾಡಿದ್ರಿ. ಅದಾದಮೇಲೆ 2023ಇಂದ ಜವಾಹರ್ಲಾಲ್ ನೆಹರು ಪ್ಲಾನೆಟೇರಿಯಮಲ್ಲಿ ನೀವು ಡೈರೆಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಮೊದಲಿಗೆ ಈ ಸೈನ್ಸ್, ಅದರಲ್ಲೂ ಈ ಫಿಸಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಹೇಗೆ ಬಂತು ಸರ್ ನಿಮಗೆ? ಇದಕ್ಕೆ ಅನೇಕ ಕಾರಣಗಳಿದೆ. ಮೊದಲನೇದಾಗಿ ನಾನು ವಿದ್ಯಾಭ್ಯಾಸ ಪಡೆದಂತಹ ಶಿಕ್ಷಣ ಸಂಸ್ಥೆ ಅದು ಬಸವನಗುಡಿಯಲ್ಲಿರುವಂತಹ ನ್ಯಾಷನಲ್ ಎಜುಕೇಷನ್ ಸೊಸೈಟಿ, ನ್ಯಾಷನಲ್ ಮಿಡ್ಲ್ ಸ್ಕೂಲ್, ನ್ಯಾಷನಲ್ ಹೈಸ್ಕೂಲ್ ಮತ್ತು ನ್ಯಾಷನಲ್ ಕಾಲೇಜಿನಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದೆ. ನನಗಿದ್ದಂತಹ ಪ್ರಾಧ್ಯಾಪಕರು, ಅಧ್ಯಾಪಕರು ಇವರೆಲ್ಲರೂ ಮಿಡ್ಲ್ ಸ್ಕೂಲ್ನಲ್ಲಿ ಇರ್ಬೋದು, ಪ್ರಾಥಮಿಕ ಹಂತದಲ್ಲಿರ್ಬೋದು, ಪ್ರೌಢಶಾಲಾ ಹಂತದಲ್ಲಿರ್ಬೋದು, ಅಂದರೆ ಹೈಸ್ಕೂಲ್ನಲ್ಲಿರ್ಬೋದು, ಕಾಲೇಜಿನಲ್ಲಿರ್ಬೋದು, ಅವರು ನನ್ನ ಮೇಲೆ ಅತ್ಯಂತ ಹೆಚ್ಚಿನ ಪ್ರಭಾವ ಬೀರಿದ್ದಾರೆ. ಅವರು ಕಾಲೇಜಿನಲ್ಲಂತೂ ಕೆಲವರು ಹೆಸರು ಹೇಳೋಕ್ಕೋದ್ರೆ ಪ್ರೊಫೆಸರ್ S ದೇಶಿಕಾಚಾರ್, ಪ್ರೊಫೆಸರ್ HS ಮೂರ್ತಿ, ಎಲ್ಲರಿಗಿಂತ ಪ್ರೊಫೆಸರ್ BM ಶ್ರೀನಿವಾಸರಾವ್, ಇಂಥವರೆಲ್ಲ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದ್ರು ವಿಜ್ಞಾನದ ಬಗ್ಗೆ ಆಸಕ್ತಿ ತಳೆಯೋದಕ್ಕೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ವಿಜ್ಞಾನದ ಬಗ್ಗೆ ಹೆಚ್ಚಿನ ಒಲವು ನನ್ನಲ್ಲಿ ಮೂಡುವುದಕ್ಕೆ ಕಾರಣ ಆದವರು ಪ್ರೊಫೆಸರ್ H ನರಸಿಂಹಯ್ಯನವರು. ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಕೂಡ, ಉಪಕುಲಪತಿಗಳು ಕೂಡ ಆಗಿದ್ದರು. ಆದರೆ ಅವರು ನಮಗೆ ವಿಜ್ಞಾನದ ಬಗ್ಗೆ ಕಥೆಗಳನ್ನಾಗಲಿ, ವಿಜ್ಞಾನದ ಬಗ್ಗೆ ಸಂಗತಿಗಳನ್ನಾಗಲಿ, ವಿಜ್ಞಾನಿಗಳ ಬಗ್ಗೆ ಆಗಲಿ ಉಪನ್ಯಾಸಗಳನ್ನು ಏರ್ಪಡಿಸೋ ಮೂಲಕ, ಬೆಂಗಳೂರು ವಿಜ್ಞಾನ ವೇದಿಕೆ ಅಂತ ಇವತ್ತಿಗೂ ಇದೆ, ಒಂದು ಬೆಂಗಳೂರು ಸೈನ್ಸ್ ಫೋರಮ್ ಅಂತ, ಅದಕ್ಕೆಲ್ಲ ನಾವು ಸಕ್ರಿಯ ಸದಸ್ಯರಾಗಿದ್ವಿ. ಈ ಮೂಲಕ ಜೊತೆಗೆ ನನ್ನ ಸ್ನೇಹಿತರು ಕೆಲವರು ನನ್ನನ್ನು ವಿಜ್ಞಾನದ ಪುಸ್ತಕಗಳನ್ನು ಕೊಟ್ಟು, ನೀವು ಓದಬೇಕಿದನ್ನು, ಹಾಗಾಗಿ ವಿಜ್ಞಾನದ ಬಗ್ಗೆ ಒಲವು ಬೆಳೆಸ್ಕೋಬೇಕು, ನೀವು ವಿಜ್ಞಾನದ ಬಗ್ಗೆ ತಿಳ್ಕೊಂಡ್ರೆ ನಿಮಗೆ ಆತ್ಮತೃಪ್ತಿ ಸಿಗುತ್ತೆ, ನಿಜವಾಗ್ಲೂ ನನಗೇನೋ ಗೊತ್ತಿದೆ ಅಂತ ಈ ರೀತಿ ನನ್ನ ಪ್ರೇರೇಪಿಸಿದ್ರು, ಉತ್ತೇಜಿಸಿದ್ರು. ಹೀಗಾಗಿ ನಾನು ವಿಜ್ಞಾನವನ್ನು ಒಂದು ವೃತ್ತಿಯನ್ನಾಗಿ ಸ್ವೀಕರಿಸಿ ಕಳೆದ 45 ವರ್ಷಗಳಿಂದಲೂ ನಾನು ಬಹುಮಟ್ಟಿಗೆ ವಿಜ್ಞಾನದ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ನಾನು ಬೇರೆ ಯಾವ ಒಂದು ಬ್ಯಾಂಕ್ಗಾಗಲಿ ಅಥವಾ ಬೇರೆ ಯಾವುದೇ ಕ್ಷೇತ್ರಕ್ಕೆ ನಾನು ಹೋಗಲಿಲ್ಲ. ಎಸ್ ಸರ್, ಎಸ್, ನೈಸ್ ಸರ್. ಇನ್ನು ಭಾರತಕ್ಕೆ ಒಂದು ಹೆಮ್ಮೆಯ ವಿಷಯ ಅಂದರೆ 41 ವರ್ಷಗಳ ನಂತರ ರಾಕೇಶ್ ಶರ್ಮಾ ಅವರಾದಮೇಲೆ ಈಗ ಮತ್ತೊಬ್ಬ ಭಾರತೀಯ ಅಂತರಿಕ್ಷ ಯಾನವನ್ನು ಕೈಗೊಳ್ತಾ ಇದ್ದಾರೆ, ಅದು ಶುಭಾಂಶು ಶುಕ್ಲಾ ಅವರು. ಇದ್ರ ಬಗ್ಗೆ, ಈ ಯಾನದ ಬಗ್ಗೆ ಏನು ಹೇಳ್ತೀರಾ ಸರ್? ಖಂಡಿತ. ಶುಭಾಂಶು ಶುಕ್ಲಾ ಅವರ ಯಾನ ಇದೊಂದು ಮಹತ್ತರವಾದ ಯಾನವೇ ಸರಿ. ಯಾಕಂದರೆ ರಾಕೇಶ್ ಶರ್ಮಾ ಅವರು ಅಂತರಿಕ್ಷಕ್ಕೆ ತೆರಳಿದ್ದು 1984 ಏಪ್ರಿಲ್ 3ನೇ ತಾರೀಕು. ಅವರು ಉಡಾಯಿಸಲ್ಪಟ್ಟಿದ್ದು ಅವತ್ತು USSR ಅಂತ ಏನು ಹೇಳ್ತೀವಿ, ಸೋವಿಯತ್ ಒಕ್ಕೂಟ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ಆ ದೇಶದ ಕಜಕ್ಸ್ತಾನದಿಂದ ಉಡಾಯಿಸಲ್ಪಟ್ಟರು. ಅವರು ಉಡಾಯಿಸಲ್ಪಟ್ಟಿದ್ದು ಒಂದು ಸೊಯೂಸ್ ಅನ್ನುವಂತಹ ಒಂದು ನೌಕೆಯಲ್ಲಿ. ಅಲ್ಲಿಂದ ಅಂತರಿಕ್ಷಕ್ಕೆ ತೆರಳಿದ ನಂತರ ಸಾಕಷ್ಟು ದೊಡ್ಡದಾದ ಒಂದು ಅಂತರಿಕ್ಷ ನಿಲ್ದಾಣ, ಅಂದರೆ ಸ್ಪೇಸ್ ಸ್ಟೇಷನ್ ಅಂತ ಹೇಳ್ತೀವಿ, ಅದರ ಹೆಸರು ಸಲ್ಯೂಟ್ 7 ಅಂತ, ಸಲ್ಯೂಟ್ 7. ಅದರಲ್ಲಿ ಒಂದು ವಾರ ವಾಸಿಸಿ ಹಿಂತಿರುಗಿ ಬಂದರು. ಅದಾದ 41 ವರ್ಷಗಳ ನಂತರ ಮತ್ತೊಬ್ಬ ಭಾರತೀಯ ಅಂತರಿಕ್ಷಕ್ಕೆ ತೆರಳುತ್ತಾ ಇದ್ದಾರೆ. ಈಗ ತುಂಬ ಜನ ನನಗೆ ಕೇಳ್ತಾರೆ, ಕಲ್ಪನಾ ಚಾವ್ಲಾ ಅವರು ಹೋಗಿಲ್ವಾ, ಸುನೀತಾ ವಿಲಿಯಮ್ಸ್ ಅವರು ಹೋಗಿಲ್ವಾ, ರಾಜಾಚಾರಿ ಅಂತ ಮತ್ತೊಬ್ಬರು ಅಮೇರಿಕಾದ ಭಾರತೀಯ ಸಂಜಾತರು, ಅವರೆಲ್ಲ ಭಾರತೀಯರೆಲ್ವ ಹೋಗಿಲ್ವಾ? ಅವರೆಲ್ಲರೂ ಭಾರತೀಯ ಸಂಜಾತರು. ಕಲ್ಪನಾ ಚಾವ್ಲಾ ಅವರು ತಮ್ಮ ಶಿಕ್ಷಣನ ಪಡೆದಿದ್ದು, ಇಂಜಿನಿಯರಿಂಗ್ ಶಿಕ್ಷಣನ ಪಡೆದಿದ್ದು ಪಂಜಾಬ್ನಲ್ಲಿ. ಆದರೆ ಉನ್ನತ ಶಿಕ್ಷಣಕ್ಕೆ ಅಮೇರಿಕಾಗೆ ಹೋದರು, ಅಲ್ಲೇ PhDನೂ ಮಾಡಿದ್ರು. ಆಮೇಲೆ ಅಮೇರಿಕಾದ ಪೌರತ್ವವನ್ನು ಪಡೆದ ಮೇಲೆ ನಾಸಾ ಗಗನಯಾತ್ರಿ ಆದರು. ಅದೇ ಸುನೀತಾ ವಿಲಿಯಮ್ಸ್ ಮತ್ತು ರಾಜಾಚಾರಿ ಇವರಿಬ್ಬರು ಹುಟ್ಟಿ ಬೆಳೆದಿರೋದೇ ಅಮೇರಿಕಾದಲ್ಲಿ. ಇಬ್ಬರು ತಂದೆಯರು ಕೂಡ ಅವರು ಭಾರತೀಯರು, ತಾಯಿಯವರು ಬೇರೆ ದೇಶದವರು. ಹಾಗಾಗಿ ಸುನೀತಾ ವಿಲಿಯಮ್ಸ್ ಹಾಗೂ ರಾಜಾಚಾರಿ ಇವರು ಭಾರತೀಯ ಸಂಜಾತರಷ್ಟೇ. ಜೊತೆಗೆ ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಮ್ಸ್, ರಾಜಾಚಾರಿ ಇವರು 3 ಅಮೇರಿಕಾದ ಪ್ರಜೆಗಳು, ಭಾರತೀಯ ಪ್ರಜೆಗಳು. ಹಾಗಾಗಿ ಭಾರತದ ಮೊದಲ ಪ್ರಜೆಯಾದ ರಾಕೇಶ್ ಶರ್ಮಾ ಅವರು 1984ರಲ್ಲಿ ಹೋದ ಮೇಲೆ ಪುನಃ 2025 ಜೂನ್ನಲ್ಲಿ ಮತ್ತೊಬ್ಬ ಭಾರತೀಯ ಅಂತರಿಕ್ಷಕ್ಕೆ ತೆರಳ್ತಾ ಇದ್ದಾರೆ. ಇದು ಅತ್ಯಂತ ಮಹತ್ವಪೂರ್ಣವಾದದ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಇನ್ನು ಈ ಅಂತರಿಕ್ಷ ಯಾನದ ಉದ್ದೇಶ ಏನು ಸರ್? ಅಂದರೆ ಇದರಿಂದ ಭಾರತಕ್ಕೆ ಏನೆಲ್ಲ ಪ್ರಯೋಜನಗಳಿದೆ ಅಂತ? ಬಹಳ ಒಳ್ಳೆ ಪ್ರಶ್ನೆ.
ಮೊದಲನೇದಾಗಿ ಈ ಒಂದು ಯಾನದ ಉದ್ದೇಶ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಥವಾ ISS ಅಂತ ಹೇಳ್ತೀವಿ. ಈ ಒಂದು ಅಂತರಿಕ್ಷ ನಿಲ್ದಾಣ ಅಥವಾ ಒಂದು ಬೃಹತ್ ಅಂತರಿಕ್ಷ ನೌಕೆ ಭೂಮಿಯನ್ನು ಇಂದು 400 ಕಿಲೋಮೀಟರ್ ಎತ್ತರದ ಕಕ್ಷೆಯಲ್ಲಿ ಸುತ್ತುತ್ತಾ ಇದೆ. 400 ಕಿಲೋಮೀಟರ್ ಆರ್ಬಿಟ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಇದು ಎಷ್ಟು ದೊಡ್ಡದಾಗಿದೆಯಪ್ಪ ಈ ಅಂತರಿಕ್ಷ ನಿಲ್ದಾಣ ಅಂದರೆ. ಅಂತರಿಕ್ಷ ನಿಲ್ದಾಣ ಅಂದರೆ ಬೇರೇನೂ ಅಲ್ಲ, ಸ್ಪೇಸ್ ಸ್ಟೇಷನ್ ಅಂದರೆ ಒಂದು ದೊಡ್ಡ ಅಂತರಿಕ್ಷ ನೌಕೆ. ಇದರಲ್ಲಿ ಅನೇಕ ಗಗನಯಾತ್ರಿಗಳು ಸಾಕಷ್ಟು ಸುಖವಾಗಿ ವಾಸಿಸುತ್ತಾ ಅನೇಕ ಪ್ರಯೋಗಗಳನ್ನು ಮಾಡುವುದಕ್ಕೆ ಅವಕಾಶ ಇರುತ್ತೆ ಈ ನೌಕೆ. ಈ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಎಷ್ಟು ದೊಡ್ಡದಪ್ಪ ಅಂದರೆ, ನೀವೇನಾದರೂ ಅದನ್ನು ಹೋಗಿ ನೋಡಿದ್ರೆ ಸುಮಾರು ಒಂದು ಫುಟ್ಬಾಲ್ ಫೀಲ್ಡ್ನಷ್ಟು ದೊಡ್ಡದಾಗಿದೆ, ಫುಟ್ಬಾಲ್ ಆಟದ ಮೈದಾನದಷ್ಟು ದೊಡ್ಡದಾಗಿದೆ. ಜೊತೆಗೆ ಒಳಗಡೆ ಎಷ್ಟಪ್ಪ ಜಾಗ ಇದೆ ಅಂದರೆ ಸುಮಾರು 6 ಬೆಡ್ರೂಮ್ ಮನೆ ಅಷ್ಟು ದೊಡ್ಡದಾಗಿದೆ. ಅದು ಸುತ್ತುತ್ತಾ ಇದೆ. ಸುಮಾರು ಹಂತ ಹಂತವಾಗಿ ಅದನ್ನು ನಿರ್ಮಾಣ ಮಾಡಿದ್ದಾರೆ 1998ರಿಂದ. ಅದು ಸುತ್ತುತ್ತಾ ಇದೆ ಇವತ್ತು. ಅದನ್ನು ಇವರು ಹೋಗಿ ಕೂಡ್ಕೊಳ್ಳೋ ಕಾರ್ಯಕ್ರಮ ಇದೆ. ಇವಾಗ ಶುಭಾಂಶು ಶುಕ್ಲಾ ಅವರು ಆಕ್ಸಿಯಮ್ 4 ಅನ್ನುವಂತಹ ಅಭಿಯಾನದ ಅಂಗವಾಗಿ ಅವರು ಸ್ಲಾವೋಸ್ ವಿಜ್ನಿಯನ್ಸ್ಕಿ ಅಂತ ಪೋಲೆಂಡ್ನವರು, ಇನ್ನೊಬ್ಬರು ಟಿಬೋರ್ ಕಾಪುವನ್ ಅವರು ಹೋಗಬೇಕಾಯ್ತು, ಇದು ಹಂಗೇರಿಯನವರು, ಆಮೇಲೆ ಈ ಯಾನದ ನಾಯಕಿ ಕಮಾಂಡರ್ ಪೆಗ್ಗಿ ವಿಟ್ಸನ್ ಅಂತ. ಈ 4 ಜನ ಆಕ್ಸಿಯಮ್ 4ರ ಅಭಿಯಾನದ ಅಂಗವಾಗಿ ಇವರನ್ನು ಉಡಾಯಿಸ್ತಾ ಇರುವಂತಹ ಒಂದು ರಾಕೆಟ್ಟು ಫಾಲ್ಕನ್ 9 ಅನ್ನುವಂತಹ ರಾಕೆಟ್. ಜೊತೆಗೆ ಇವರು ಆ ರಾಕೆಟ್ನ ಮೇಲೆ ಕುಳಿತಿರುವಂತಹ ಅಂತರಿಕ್ಷ ನೌಕೆಯ ಹೆಸರು ಕ್ರೂ ಡ್ರ್ಯಾಗನ್ ಅಂತ. ಈ ಕ್ರೂ ಡ್ರ್ಯಾಗನ್ನ ಫಾಲ್ಕನ್ 9 ಈ 2 ರಾಕೆಟ್ ಇವೆರಡನ್ನು ನಿರ್ಮಾಣ ಮಾಡಿರೋದು ಇವತ್ತು ಜಗತ್ತಿನಾದ್ಯಂತ ಮನೆ ಮಾತಾಗಿರುವಂತಹ ಈಲಾನ್ ಮಸ್ಕ್ ಅವರ ಸಂಸ್ಥೆ. ಈ ರಾಕೆಟ್ನಲ್ಲಿ ಫಾಲ್ಕನ್ 9 ರಾಕೆಟ್ನ ಮೇಲೆ ಕುಳಿತಂತಹ ಕ್ರೂ ಡ್ರ್ಯಾಗನ್ ನೌಕೆಯಲ್ಲಿ ಆಕ್ಸಿಯಮ್ 4 ಅಭಿಯಾನದ ಅಂಗವಾಗಿ ಶುಭಾಂಶು ಶುಕ್ಲಾ ಅವರು ಉಡಾಯಿಸಲ್ಪಡ್ತಾ ಇದ್ದಾರೆ. 19ನೇದು ಅವರು ಅಂತರಿಕ್ಷಕ್ಕೆ ತೆರಳಿದ ನಂತರ ಸುಮಾರು ಭೂಮಿಯಿಂದ ಉಡಾಯಿಸಲ್ಪಟ್ಟ 10 ನಿಮಿಷದಲ್ಲೇ ಅಂತರಿಕ್ಷಕ್ಕೆ ಕೊಟ್ಟೋಗ್ತಾರೆ. ಆದರೆ ಸುಮಾರು ಒಂದು ದಿನದ ಕಾಲ ಅವರು ಸ್ವತಂತ್ರವಾಗಿ ಅದೇ ನೌಕೆ, ಅದು ಪುಟ್ಟ ನೌಕೆ, ಅದು ಯಾವುದು ಕ್ರೂ ಡ್ರ್ಯಾಗನ್ ಅನ್ನು ಅಂತರಿಕ್ಷದಲ್ಲಿ ಅವರು ಸುತ್ತಿ ಆಮೇಲೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ಕೂಡ್ಕೋತಾರೆ, ಡಾಕ್ ಆಗ್ತಾರೆ. ಕೂಡ್ಕೊಂಡು ಅಲ್ಲಿ ಪ್ರವೇಶ ಮಾಡಿ ಈಗಾಗಲೇ ಅಲ್ಲೊಂದು 7 ಜನ ಗಗನಯಾತ್ರಿಗಳು ವಾಸ ಮಾಡ್ತಾ ಇದ್ದಾರೆ. ಇವ್ರು 4 ಜನನೂ ಹೋಗಿ ಒಂದು 15 ದಿವಸ ಅಲ್ಲಿದ್ದು ಅನೇಕ ಪ್ರಯೋಗಗಳನ್ನ ನಿರ್ವಹಿಸ್ತಾರೆ. ಇವರು ಹೋಗ್ತಾ ಇರೋದು ಕೇವಲ ಅಲ್ಲಿ ಹೋಗಿ ವಾಸ ಮಾಡಿ ಅಂತರಿಕ್ಷದ ವಿಶಿಷ್ಟ ವಾತಾವರಣದಲ್ಲಿ ವಾಸ ಮಾಡಿಬಿಟ್ಟು ಬರಲಿ ಅಂತ ಮಾತ್ರ ಅಲ್ಲ, ಅನೇಕ ಪ್ರಯೋಗಗಳನ್ನು ಇವರು ನಿರ್ವಹಿಸ್ತಾ ಇದ್ದಾರೆ. ಇದರಲ್ಲಿ 7 ಪ್ರಯೋಗಗಳನ್ನು ಭಾರತದಿಂದಲೇ ಕಳಿಸಲಾಗ್ತಾ ಇದೆ. ಈ 7 ಪ್ರಯೋಗಗಳನ್ನು ಇಸ್ರೋ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ, ಜೈವಿಕ ತಂತ್ರಜ್ಞಾನದ ಇಲಾಖೆ ಏನಿದೆ ಭಾರತ ಸರ್ಕಾರದ್ದು, ಇವೆರಡೂ ಸೇರಿ ಈ ಪ್ರಯೋಗಗಳನ್ನು ಸಜ್ಜುಗೊಳಿಸಿವೆ. ಇದನ್ನು ಶುಭಾಂಶು ಶುಕ್ಲಾ ಅವರು ನಿರ್ವಹಿಸ್ತಾ ಇದ್ದಾರೆ ಕಕ್ಷೆಯಲ್ಲಿ. ಇದಲ್ಲದೆ ನಾಸಾದ ಇನ್ನೂ 5 ಪ್ರಯೋಗಗಳಲ್ಲಿ ಇವರು ಭಾಗವಹಿಸ್ತಾ ಇದ್ದಾರೆ. ಈ ನಮ್ಮ ಭಾರತದ ಪ್ರಯೋಗಗಳೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದರೆ, ಅಂತರಿಕ್ಷದಲ್ಲಿ ರೋಗ ನಿರೋಧಕ ಶಕ್ತಿ ಇದನ್ನು ಜಾಸ್ತಿ ಗಳಿಸ್ಕೊಳ್ಳೋದು ಹೇಗೆ, ರೋಗಗಳನ್ನು ತಡೆಗಟ್ಟೋದು ಹೇಗೆ, ಅಂತರಿಕ್ಷದಲ್ಲೇ ನಾವೇನಾದರೂ ಬೆಳೆನ ಬೆಳೆದು ನಮ್ಮ ಆಹಾರ ಪದಾರ್ಥಗಳನ್ನು ನಾವೇ ಪಡಿಬೋದಾ ಅಂತ ಈ ನಿಟ್ಟಿನಲ್ಲಿ ಶುಭಾಂಶು ಶುಕ್ಲಾ ಅವರು ಹೆಸರು ಕಾಳು ಮತ್ತು ಮೆಂತ್ಯ ಇವೆರಡು ನಮ್ಮ ಆಹಾರ ಪದಾರ್ಥಗಳು. ಈ ಒಂದು ಬೀಜಗಳನ್ನ ಇದನ್ನು ತಗೊಂಡು ಹೋಗಿ ಇದು ಹೇಗೆ ಬೆಳೆಯುತ್ತೆ ಅನ್ನೋದನ್ನು ನೋಡ್ತೇವೆ. ಅದೇ ರೀತಿ ಅಂತರಿಕ್ಷದಲ್ಲಿ ಅನೇಕ ತಿಂಗಳುಗಳ ಕಾಲ ಇದರ ದೀರ್ಘಕಾಲದ ಯಾನ ಮಾಡಿದ್ರೆ ಅನೇಕ ಪ್ರತಿಕೂಲವಾದ ಪರಿಣಾಮಗಳು ಮಾನವ ದೇಹದ ಮೇಲೆ ಉಂಟಾಗುತ್ತವೆ. ಅದನ್ನೆಲ್ಲ ತಡೆಯೋದು ಹೇಗೆ, ರೋಗ ನಿರೋಧಕ ಶಕ್ತಿನ ಜಾಸ್ತಿ ಗಳಿಸ್ಕೊಳ್ಳೋದು ಹೇಗೆ, ಈ ಒಂದು ನಿಟ್ಟಿನಲ್ಲೂ ಅನೇಕ ಪ್ರಯೋಗಗಳು ನಡೀತಾ ಇದೆ. ಆಮೇಲೆ ಕಂಪ್ಯೂಟರ್ ಪರದೆಗಳನ್ನು ಅಂತರಿಕ್ಷದಲ್ಲಿ ನೋಡೋ ಮೂಲಕ ಯಾವ ರೀತಿ ನಮ್ಮ ಮೆದುಳಿಗೆ ಯಾವ ರೀತಿ ವರ್ತಿಸುತ್ತೆ, ಕಣ್ಣುಗಳು ಯಾವ ರೀತಿ ವರ್ತಿಸುತ್ತೆ, ಯಾವ ಬಗೆಯ ಪರಿಣಾಮ ಅವುಗಳು, ಇಂತಹ ಪ್ರಯೋಗಗಳನ್ನ ಅನೇಕ ನಡೆಸ್ತಾ ಇದ್ದಾರೆ. ಇವಾಗ ತಮ್ಮ ಮತ್ತೊಂದು ಪ್ರಶ್ನೆಗೆ ಬರ್ತಾ ಇದ್ದೀನಿ, ಇದರಿಂದ ಭಾರತಕ್ಕೇನು ಪ್ರಯೋಜನ? ಮೊದಲನೇದಾಗಿ ನಿಮಗೆ ತಿಳಿದಿರಬೇಕು, ಭಾರತ ತನ್ನದೇ ಆದ ಮಾನವ ಸಹಿತ ಅಂತರಿಕ್ಷಯಾನ ಕಾರ್ಯಕ್ರಮವನ್ನು ಹಾಕ್ಕೊಂಡಿದೆ. ಅಂದರೆ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಪ್ರೋಗ್ರಾಮ್. ಇಷ್ಟು ದಿವಸ 2018ರವರೆಗೂ ಭಾರತ ಅಂತರಿಕ್ಷಯಾನ ಕಾರ್ಯಕ್ರಮ
ನಿರ್ವಹಿಸಿದ್ದು ರಾಕೆಟ್ಗಳ, ಉಪಗ್ರಹಗಳ ಹಾಗೂ ರೋಬೋಟ್ ಅಂತರಿಕ್ಷ ನೌಕೆಗಳ ಮೂಲಕ. ಇಲ್ಲಿ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಅಂದರೆ ಮಾನವ ಸಹಿತ ಅಂತರಿಕ್ಷಯಾನ ಕಾರ್ಯಕ್ರಮ ನಮ್ಮ ಅಂತರಿಕ್ಷ ಕಾರ್ಯಕ್ರಮದ ಅಂಗವಾಗಿರಲಿಲ್ಲ. 2018ರಲ್ಲಿ ಭಾರತದ ಪ್ರಧಾನಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಭಾರತದ ನೆಲದಿಂದಲೇ ಭಾರತದ ಅಂತರಿಕ್ಷ ನೌಕೆಯೊಂದರಲ್ಲಿ ಕುಳಿತ, ಭಾರತದ ರಾಕೆಟ್ನಲ್ಲೇ ಉಡಾಯಿಸಲ್ಪಟ್ಟ ಭಾರತೀಯರನ್ನು, ಅದರಲ್ಲೂ ಒಬ್ಬ ಮಗ ಅಥವಾ ಮಗಳನ್ನು ಅಂತರಿಕ್ಷಕ್ಕೆ ಕಳುಹಿಸುವಂತಹ ಸವಾಲನ್ನು ನಾನು ದೇಶಕ್ಕೆ ನೀಡ್ತಾ ಇದ್ದೀನಿ ಅಂತ ಇಸ್ರೋಗೆ ಆ ಸವಾಲನ್ನು ನೀಡಿದ್ರು. ಅದನ್ನು ಸ್ವೀಕರಿಸಿ ಇವತ್ತು ಇಸ್ರೋ ಮುಂದುವರಿತಾ ಇದೆ ಗಗನಯಾನ ಕಾರ್ಯಕ್ರಮ. ಅದಕ್ಕೆ ಪೂರಕವಾಗಿ ಅದಕ್ಕೆ ಅನೇಕ ಬಗೆಯ ಮಾಹಿತಿಗಳನ್ನು ಈ ಒಂದು ಆಕ್ಸಿಯಂ 4 ಅಭಿಯಾನ ಒದಗಿಸುತ್ತೆ ಖಂಡಿತ. ಯಾಕಂದರೆ ಶುಭಾಂಶು ಶುಕ್ಲಾ ಅವರು ಅಮೆರಿಕಾದಲ್ಲಿ 8 ತಿಂಗಳುಗಳ ಕಾಲ ತರಬೇತಿ ಪಡೆದು, ಇಂಥ ತರಬೇತಿ ಸಾಮಾನ್ಯವಾಗಿ ಸುಮ್ಮನೆ ಸಿಗಲ್ಲ. ಇಂತಹ ಅಭಿಯಾನದಲ್ಲಿ ಭಾಗವಹಿಸಿದ್ರೆ ಸಿಗುತ್ತೆ. ಇವಾಗ ನೋಡಿ, ಆ ರೀತಿ ಟ್ರೈನಿಂಗ್ ಅಂದರೆ ತರಬೇತಿ ಯಾವ ಥರ ಅದಾಯಿತು ಅನ್ನೋದು ನಮ್ಮ ಗಗನಯಾನಕ್ಕೂ, ಯಾಕಂದರೆ ನಮ್ಮ ಗಗನಯಾನ ಇನ್ನೊಂದು 2 ವರ್ಷದ ಸುಮಾರಿಗೆ ಸಫಲ ಆಗ್ಬೋದು. ಹಾಗಾಗಿ ಇದಕ್ಕೆ ಅದು ಪೂರಕವಾದ ಮಾಹಿತಿನ ಒದಗಿಸುತ್ತೆ ಅನ್ನೋದರಲ್ಲಿ ನನಗೆ ಅನುಮಾನ ಇಲ್ಲ. ಆಮೇಲೆ ಅಂತರಿಕ್ಷದಲ್ಲಿ ಆಕ್ಸಿಯಂ 4 ಅಭಿಯಾನದಲ್ಲಿ ಇವರು ಅಂತರಿಕ್ಷದಲ್ಲಿ ವಾಸಿಸುವಾಗ ದೊರಕುವ ಅನುಭವ ಇರುತ್ತಲ್ಲ, ಅದು ನಮ್ಮ ಗಗನಯಾನ ಖಂಡಿತ. ಯಾಕಂದರೆ ಶುಭಾಂಶು ಶುಕ್ಲಾ ಅವರು ಕೂಡ ಗಗನಯಾತ್ರಿ, ನಮ್ಮ ಗಗನಯಾನ ಕಾರ್ಯಕ್ರಮದ ಗಗನಯಾತ್ರಿ. ಇವ್ರ ಜೊತೆಗೆ ಅಜಿತ್ ಕೃಷ್ಣನ್, ಅಂಗದ್ ಪ್ರತಾಪ್, ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅಂತ ಇನ್ನೂ 3 ಜನ ಗಗನಯಾತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ. ಇವರನ್ನು ಅಂತಿಮವಾಗಿ ಆಕ್ಸಿಯಂ 4 ಅಭಿಯಾನಕ್ಕೆ ಶುಭಾಂಶು ಶುಕ್ಲಾ ಅವರನ್ನು ಆಯ್ಕೆ ಮಾಡಿ. ಹೀಗಾಗಿ ನಾವು 550 ಕೋಟಿ ಸುಮಾರು ಖರ್ಚು ಮಾಡಿದ್ರು ಈ ಅಭಿಯಾನಕ್ಕೆ. ಇದರಿಂದ ದೊರಕುವಂತಹ ಮಾಹಿತಿ, ಅನುಭವ, ಇದು ನಮ್ಮ ಗಗನಯಾನಕ್ಕೆ ಹಾಗೂ ನಮ್ಮ ಇತರ ಕನಸುಗಳಿಗೆ, ಭಾರತದ ಇತರ ಕನಸುಗಳಿಗೆ, ಅಂದರೆ ಒಂದು ನಮ್ಮದೇ ಆದ ಅಂತರಿಕ್ಷ ನಿಲ್ದಾಣನ ಸ್ಥಾಪಿಸೋದ್ರಲ್ಲಿ, ಭೂಕಕ್ಷೆನಲ್ಲಿ ಚಂದ್ರನ ಮೇಲೆ ಮಾನವರನ್ನು ಇಳಿಸೋದ್ರಲ್ಲಿ 2040 ಸುಮಾರಿಗೆ ಈ ಕಾರ್ಯಕ್ರಮಗಳಿಗೆ ಖಂಡಿತ ಇದು ಅತ್ಯಗತ್ಯವಾದ ಮಾಹಿತಿನ ಒದಗಿಸುತ್ತೆ ಅನ್ನೋದ್ರ ಬಗ್ಗೆ ನನಗೆ ಯಾವ ಅನುಮಾನವೂ ಇಲ್ಲ. ಎಸ್ ಸರ್, ವೆರಿ ನೈಸ್. ಸೊ ಇನ್ನು ಈ ಅಂತರಿಕ್ಷಯಾನ ಆ್ಯಕ್ಚುಲಿ ಡಿಲೇ ಆಗ್ತಾ ಬಂತು. ಮೇಯಲ್ಲಿ ಆಗಬೇಕಿತ್ತು, ನೆಕ್ಸ್ಟ್ ಜೂನಲ್ಲೂ 2 to 3 times ಡಿಲೇ ಆಯಿತು. ಸೊ ಕೆಲವೊಂದು ಕಡೆ ಅದೇ ಅನಿಲ ಸೋರಿಕೆ ಆಗ್ತಾ ಇತ್ತು, ಅದರಿಂದ ಡಿಲೇ ಅಂತೆಲ್ಲ ಹೇಳಿದ್ರು. ಸೊ ಯಾಕಿರ್ಬೋದು ಸರ್, ಏನಕ್ಕೆ ಡಿಲೇ ಆಗಿದೆ? ಯಾಕೆ ಇರ್ಬೋದು ಅನ್ನೋದಲ್ಲ, ಖಂಡಿತ ಕಾರಣ ಇದೆ. ಮೊದಲನೇದಾಗಿ ಏನಾಯಿತು ಅಂದರೆ, ಕೆಲವು ಕಾರಣಗಳು ಶೆಡ್ಯೂಲ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂಥದ್ದು ಯೋಜಿಸಲ್ಪಟ್ಟ ಕಾರ್ಯಕ್ರಮಗಳಿಗೆ ಕೆಲವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂಥದ್ದು, ಸರಿಪಡಿಸ್ಕೊಳ್ಳೋ ಅಂಥದ್ದು, ಆಚೀಚೆ ಸರಿಸೋ ಅಂಥದ್ದು ಇದ್ದೇ ಇರುತ್ತೆ. ಆದರೆ ಮೊದಲನೇದಾಗಿ ಮುಂದೂಡಲ್ಪಟ್ಟಿದ್ದಕ್ಕೆ ಕಾರಣ ಈ ರಾಕೆಟ್ ಫಾಲ್ಕನ್ 9 ಅನ್ನುವಂತಹ ರಾಕೆಟ್ ಇವರನ್ನು ಉಡಾಯಿಸಿ, ಅದು ಸುಮಾರು 18-19 ಮಾಡಿ ಎಷ್ಟು ಎತ್ತರ ಇರೋ ದೊಡ್ಡ ರಾಕೆಟ್. ಆ ರಾಕೆಟ್ಗಳಲ್ಲಿ ಮೊದಲ ಹಂತದಲ್ಲಿ 9 ರಾಕೆಟ್ ಯಂತ್ರ ಇದೆ. ಅದರಲ್ಲಿ ಲಿಕ್ವಿಡ್ ಆಕ್ಸಿಜನ್ ಅಂತ ನಾವೇನು ಹೇಳ್ತೀವಿ, ದ್ರವ ಆಕ್ಸಿಜನ್ ಸೋರಿಕೆ ಆಗ್ತಾ ಇದೆ ಅನ್ನುವಂತಹ ಅನುಮಾನ ಬಂತು. ನೋಡಿ, ಇವಾಗ ನಿಮ್ಮ ಸ್ಟುಡಿಯೋಗೆ ಬರ್ತಾ ನಾನು ಕಾರಲ್ಲಿ ಬಂದೆ. ನನ್ನ ಕಾರು ಪೆಟ್ರೋಲ್ ಇಂಜಿನ್ ಇದೆ, ಪೆಟ್ರೋಲ್ ಯಂತ್ರ ಇದೆ. ಪೆಟ್ರೋಲ್ ಯಂತ್ರದಲ್ಲಿ ಪೆಟ್ರೋಲ್ನ ಉರಿಸ್ತೀವಿ ನಾವು, ಇಂಧನ, ಫ್ಯೂಯಲ್. ಯಾವುದ್ರಲ್ಲಿ ಉರಿಸ್ತೀವಿ? ಗಾಳಿಯಿಂದ ದೊರಕುವಂತಹ ಆಮ್ಲಜನಕದಲ್ಲಿ ಉರಿಸ್ತೀವಿ. ಅಂತರಿಕ್ಷದಲ್ಲಿ ಎಲ್ಲಿರುತ್ತೆ ಆಮ್ಲಜನಕ? ಇರೋದಕ್ಕೆ ಸಾಧ್ಯ ಇಲ್ಲ, ಗಾಳಿನೇ ಇಲ್ಲ. ಹಾಗಾಗಿ ರಾಕೆಟ್ ಒಂದು ಇಂಧನದ ಜೊತೆಗೆ ಆ ಇಂಧನದ ದಹನ ಕ್ರಿಯೆಗೆ ಬೇಕಾದ ಆಕ್ಸಿಡೈಸರ್, ದಹನಾನುಕೂಲಿ ಅಂತ ಏನು ಹೇಳ್ತೀವಿ, ಅದನ್ನು ತಗೊಂಡು ಹೋಗ್ಬೇಕಾಗುತ್ತೆ. ಈ ಒಂದು ಫಾಲ್ಕನ್ 9 ರಾಕೆಟ್ನಲ್ಲಿ ಅದು ದಹನಾನುಕೂಲಿ ಯಾವುದಪ್ಪ ಅಂದರೆ ಲಿಕ್ವಿಡ್ ಆಕ್ಸಿಜನ್, ದ್ರವ ಆಕ್ಸಿಜನ್. ಅದು ಸೋರಿಕೆ ಆಗ್ತಾ ಇದೆ ಅಂದರೆ ತುಂಬ ಕಷ್ಟ, ರಾಕೆಟ್ನ ಯಾನಕ್ಕೆ ಧಕ್ಕೆ ಉಂಟಾಗ್ತದೆ. ಹಾಗಾಗಿ ಅದು ಮುಂದೆ. ಎರಡನೇದಾಗಿ ರಾಕೆಟು ನೀವು ನೋಡಿರ್ಬೋದು, ಎಷ್ಟೊಂದು ಸಲ ರಾಕೆಟ್ ಹಿಂಗೆ ಮೇಲೆ ಹೋದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಈ ರೀತಿ ವಾಲ್ಕೊಂಡು ಹೋಗುತ್ತೆ. ಅದು ಮಾಡಲೇಬೇಕಾದ್ರೆ ಅದನ್ನು ಸ್ಟೀರಿಂಗ್ ಅಂತ ನಾವೇನು ಹೇಳ್ತೀವೋ, ರಾಕೆಟ್ನ ದಿಕ್ಕನ್ನು ಬದಲಿಸುವಂತಹ ವ್ಯವಸ್ಥೆ, ಅದರಲ್ಲೂ ಸ್ವಲ್ಪ ಸಮಸ್ಯೆ ಕಂಡುಬಂತು. ಹಾಗಾಗಿ ಯಾವುದೇ ಒಂದು ಚಾನ್ಸ್ನ ತಗೊಳ್ಳಿಲ್ಲ, ಯಾವುದೇ ರಿಸ್ಕ್ನ ತಗೊಳ್ಳಿಲ್ಲ. ಹಾಗಾಗಿ ಅದನ್ನು ಮುಂದೂಡಲ್ಪಟ್ಟು, ಈಗ ನೀವೇ ಹೇಳ್ದಂಗೆ ಈ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣನ ಬಹುಮಟ್ಟಿಗೆ ಅದರಲ್ಲಿ ಸಕ್ರಿಯವಾಗಿರೋದು ಅಮೆರಿಕ ಮತ್ತು ರಷ್ಯಾ. ಇನ್ನೂ ಸಣ್ಣ ಪುಟ್ಟ ರಾಷ್ಟ್ರಗಳಿದೆ, ಯುರೋಪ್ ಇದೆ, ಜಪಾನ್ ಇದೆ, ಎಲ್ಲ ಇದೆ. ಆದರೆ ಅಮೇರಿಕಾ ಮತ್ತು ರಷ್ಯಾ ಎರಡು ಅಂತ ಹೇಳಿದೆ. ಈ ರಷ್ಯಾದ ಭಾಗ ಏನಿದೆಯೋ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ, ಅದರಲ್ಲಿ ಅನಿಲ ಸೋರಿಕೆ ಆಗ್ತಾ ಇದೆ.
ಅಂತರಿಕ್ಷದಲ್ಲಿ ಗಾಳಿನೇ ಇರಲ್ಲ. ಆದರೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಕೃತಕವಾಗಿ ಇದೇ ರೀತಿ ವಾತಾವರಣನ ನಿರ್ಮಿಸಿದ್ದಾರೆ. ಆ ಅನಿಲ ಸೋರೋಗ್ತಾ ಇದ್ರೆ ಅಲ್ಲಿರೋ ಉಸಿರಾಡ ಅಂದರೆ ತುಂಬ ಸೋರಿಕೆ ಏನಿಲ್ಲ, ತುಂಬ ಕಡಿಮೆ ಮಟ್ಟದಲ್ಲಿತ್ತು. ಅದನ್ನು ನೋಡಿ ಯಾಕೆ ಅಂತ ನೋಡಿ ಅದು ಏನು ತೊಂದರೆ ಇಲ್ಲ ಅಂತ ಆದಮೇಲೆ ಇವಾಗ ಉಡಾವಣೆ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಓಕೆ ಸರ್, ನೈಸ್. ಸೊ ಇನ್ನು ಈ ಯಾತ್ರಿಗಳಿಗೆ ಯಾನಕ್ಕಿಂತ ಮುಂಚೆ ಏನೆಲ್ಲ ಟ್ರೈನಿಂಗ್ ಕೊಡಲಾಗುತ್ತೆ? ಯಾಕಂದರೆ ಅಲ್ಲಿನ ಎನ್ವಿರಾನ್ಮೆಂಟೇ ಬೇರೆ, ಸೊ ಅದಕ್ಕೆ ಅಡ್ಜಸ್ಟ್ ಆಗಬೇಕಲ್ವ. ಸೊ ಅವ್ರು ಇಲ್ಲಿ ಭೂಮಿ ಮೇಲೆ ಅವ್ರಿಗೆ ಏನೆಲ್ಲ ಟ್ರೈನಿಂಗ್ ಕೊಡಬೇಕಾಗತ್ತೆ ಅಂತ? ಮೊದಲನೇದಾಗಿ ಅಂತರಿಕ್ಷ ಯಾನ ಅನ್ನೋದು ಸುಲಭ ಅಲ್ಲ. ಹೌದು. ಯಾಕಂದರೆ ನಾ ಹೇಳಿದೆ, ಈ ಭೂಮಿಯಿಂದ ನಾವು ಮೇಲೇರಿ ಭೂ ವಾತಾವರಣದಾಚೆ ಸುಮಾರು ಒಂದು 200 ಕಿಲೋಮೀಟರ್ ಎತ್ತರದಲ್ಲೂ ಭೂಮಿನ ನಾವು ಸುತ್ತಬೇಕು ಅಂದರೆ ನಾವು ಸಾಧಿಸಬೇಕಾದ ವೇಗ ಕೇವಲ 28,000 ಕಿಲೋಮೀಟರ್ಗಳು ಗಂಟೆ. ಊಹಿಸೋದಕ್ಕಾಗತ್ತಾ ನಾವು? ನಾನು ನಿಮ್ಮ ಸ್ಟುಡಿಯೋಗೆ ಬರ್ಬೇಕಾದ್ರೆ ಈ ಕಾರ್ನಲ್ಲಿ ಬಂದಾಗ ನನ್ನ ಸರಾಸರಿ ವೇಗ ಆವ್ರೇಜ್ ಸ್ಪೀಡ್ 30 ಕಿಲೋಮೀಟರ್ ಗಂಟೆಗೆ. ಅದಕ್ಕೆ 1000 ಪಟ್ಟು ವೇಗ ನಾವು ಸುತ್ತಾ ಇರ್ತೀವಿ ಅಂದರೆ ಅದನ್ನು ಸಾಧಿಸೋದು ಹೇಗೆ? ಇದು ಈ ವೇಗ ಅನ್ನೋದು ತುಂಬ ಇರುತ್ತೆ. ಆದರೆ ಆ ವೇಗ ಯಾವ ಮಟ್ಟದಲ್ಲಿ ಏರ್ತಾ ಹೋಗ್ತಾ ಇರುತ್ತೆ ಅಂದರೆ, ಯಾಕಂದರೆ ಸುಮ್ಮನೆ ಒಂದು ಬಂಡೆ ಥರ ನಿಂತಿದ್ದ ರಾಕೆಟ್ 10 ನಿಮಿಷದಲ್ಲಿ ಗಂಟೆಗೆ 28,000 ಕಿಲೋಮೀಟರ್ನಷ್ಟು ವೇಗನ ಗಳಿಸ್ಬೇಕು ಅಂದರೆ ವೇಗ ಯಾವ ರೀತಿ ಏರ್ತಾ ಇರುತ್ತೆ? ಉಷ್ಣತೆ, ಬಲಗಳು, ಉಷ್ಣತೆ ಯಾವ ರೀತಿ ರಾಕೆಟ್ ಮೇಲೆ ಬೀಳ್ತಾ ಇರುತ್ತೆ, ಸ್ಪೇಸ್ ಕ್ರಾಫ್ಟ್ ಮೇಲೆ ಅಂದರೆ, ಅಂತರಿಕ್ಷ ನೌಕೆ ಮೇಲೆ ಅಂದರೆ ವಾಪಸ್ ಬರ್ತಾ ಅಂತೂ ಇನ್ನೂ ಕಷ್ಟ ಅದು. ಹಾಗಾಗಿ ಇದೆಲ್ಲ ಸವಾಲುಗಳು. ಇದು ಯಾವುದು ನಮ್ಮ ಭೂಮಿಯ ಮೇಲಿನ ಜೀವನಕ್ಕೆ ಯಾವುದೇ ರೀತಿಯಲ್ಲಿ ಇದು ಸಂಬಂಧಿಸಿರಲ್ಲ. ಜೊತೆಗೆ ರಾಕೆಟ್ ಒಂದರಲ್ಲಿ ಮೇಲೇರ್ತಾ ಇರೋ ಗಗನಯಾತ್ರಿಗಳಿಗೆ ತಮ್ಮ ತೂಕ ಜಾಸ್ತಿ ಆದಂಗೆ ಅನಿಸುತ್ತೆ. ರಾಕೆಟ್ ಯಾವ ರೀತಿ ಎಷ್ಟು ವೇಗವಾಗಿ ಹೋಗ್ತಾ ಇದೆ, ವೇಗ ಯಾವ ರೀತಿ ಏರ್ತಾ ಇದೆ, ಅದರ ಪಥ ಟ್ರೆಜೆಕ್ಟರಿ ಅಥವಾ ಪಾತ್ ಯಾವ ಥರ ಇದೆ ಅನ್ನೋದ್ರ ಮೇಲೆ. ಹಾಗಾಗಿ ನೀವು ಅಲ್ಲಿ ಕುಳಿತಿರೋರಿಗೆ ಇವಾಗ ಶುಭಾಂಶು ಶುಕ್ಲಾಗೆ ಕೈ ಹಿಂಗೆ ಎತ್ತು ಅಂದರೆ ಅದು 2-3ರಷ್ಟು ವೆಯ್ಟ್ ಜಾಸ್ತಿ ಆಗಿದೆ, ತೂಕ ಜಾಸ್ತಿ ಆಗಿದೆ ಅನಿಸ್ಬೋದು. ಅದೇ ರೀತಿ ಇದು ಹೋಗ್ತಾ ಅಂತರಿಕ್ಷಕ್ಕೆ ಹೋದ್ಮೇಲೆ ತೂಕನೇ ಇರಲ್ಲ, ವೆಯ್ಟ್ಲೆಸ್ನೆಸ್, ತೂಕ ಇರೋ ಸ್ಥಿತಿ. ಭಾಳ ಹಿಂದೆ ಕನ್ನಡದಲ್ಲಿ ಒಂದು ಹಾಡಿತ್ತು, ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರ, ಒಂದು ಗೆಜ್ಜೆ ಪೂಜೆ ಅಂತ. ಆದರೆ ನಾನು ಯಾವಾಗಲೂ ನೆನೆಸ್ಕೋತಾ ಇರ್ತೀನಿ, ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ. ಹಾಗಾಗಿ ನೀವು ಅಂತರಿಕ್ಷಕ್ಕೆ ಹೋದ್ಮೇಲೆ ಇಲ್ಲಿ ನೋಡಿ, ಸೂರು ಇದು ರೂಫ್, ಇದು ನೆಲ, ಓಕೆ, ಫ್ಲೋರ್. ಯಾವ್ದು ನೆಲ ಯಾವ್ದು ರೂಫು? ಗಗನವೂ ಎಲ್ಲೋ ಭೂಮಿ ಎಲ್ಲೋ ಒಂದು ಅರಿಯೇನ, ಗೊತ್ತೇ ಆಗಲ್ಲ. ಹಾಗಾಗಿ ಜೊತೆಗೆ ತೂಕರ ಸ್ಥಿತಿಲಿ ತೇಲಾಡ್ತಾರೆ ನೋಡಿ. ಒಂದೇ ಒಂದು ಆ ತೂಕರ ಸ್ಥಿತಿಯಲ್ಲಿ ನಾವು ದಿನನಿತ್ಯ ಜೀವನದ ಕಾರ್ಯಕ್ರಮಗಳನ್ನು ಏನು ನಾವು ಮಾಡ್ತೀವೋ ಅದಲ್ಲಿ ಸುಲಭ ಅಲ್ಲ ನೋಡಿ. ಬ್ರಷ್ ಮಾಡಬೇಕಾದ್ರೆ, ಹಲ್ಲುಜ್ಜಬೇಕಾದ್ರೆ ನಾವು ಸಾಮಾನ್ಯವಾಗಿ ವಾಶ್ ಬೇಸನಲ್ಲಿ ಉಗುಳ್ತೀವಿ. ಅಲ್ಲಿ ಉಗುಳಿದ್ರೆ ಆ ಉಗುಳು ತೇಲಕ್ಕೆ ಶುರು ಆಗುತ್ತೆ. ಹಾಗಾಗಿ ಅಲ್ಲಿ ಹಲ್ಲುಜ್ಜಿದ ಮೇಲೆ ಆ ಪೇಸ್ಟ್ನ ಹಂಗೆ ನುಂಗ್ಬೇಕು, ಆ ಥರ ಪೇಸ್ಟ್ನ ಮಾಡಿರ್ತಾರೆ. ಅದೇ ರೀತಿ ನೀರು ಕುಡಿತಾ ಅದನ್ನ ಏನಾರು ಸ್ವಲ್ಪ ಚೆಲ್ತು ಅಂದರೆ ಅದು ಒಂದು ಗೋಲ ಥರ ತೇಲ್ತಾ ಇರುತ್ತೆ. ತುಂಬ ಹುಷಾರಾಗಿದೆ. ಮೂರನೇದು, ಸ್ನಾನ ಮಾಡೋದು ಕಷ್ಟ ಅಲ್ಲಿ. ಹಾಗಾಗಿ ನೀರಿನಲ್ಲಿ ಒದ್ದೆ ಮಾಡಿದಂತಹ ಟವಲ್ನಲ್ಲಿ ಒರೆಸ್ಕೊ. 4ನೇದು ಆಹಾರ ಸೇವನೆ. ಇಲ್ಲಿ ನಾವು ಪಫ್ ತಿಂತೀವಿ, ಕೇಕ್ ತಿಂತೀವಿ ಅಂತ ಹೋದಾಗ ಅಷ್ಟು ಈಸಿ ಅಲ್ಲ, ಅದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಆಹಾರದ ತುಣುಕುಗಳು ಏನಾದರೂ ಆಗಿ ಬಿದ್ದರೆ ಅದು ತೇಲಕ್ಕೆ ಶುರುವಾಗುತ್ತೆ. ಕಣ್ಣೊಳಗೋ, ಮೂಗೊಳಗೋ, ಕಿವಿ ಒಳಗೋ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳ ಒಳಗೋ ಹೋದರೆ ಅಷ್ಟೇ ಗತಿ. ಇದೆಲ್ಲದಕ್ಕಿಂತ ತುಂಬ ಸೂಕ್ಷ್ಮವಾದದ್ದು ಅಂತರಿಕ್ಷದಲ್ಲಿ ನಾವು ಯಾವ ರೀತಿ ಶೌಚ ಕಾರ್ಯವನ್ನು ನಾವು ನಿರ್ವಹಿಸ್ತೀವಿ ಅಂತ. ಟಾಯ್ಲೆಟ್ ಯೂಸ್ ಮಾಡೋದಲ್ಲಿ ನಾವು ಯಾರೂ ಥಿಂಕೇ ಮಾಡಲ್ಲ. ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದ್ಕೊಂಡ್ರೆ ಯೋಚಿಸೋದೇ ಇಲ್ಲ. ಆದರೆ ಅಲ್ಲಿ ಸಾಧ್ಯ ಇಲ್ವೇ? ಇಲ್ಲಿ ಗುರುತ್ವಾಕರ್ಷಣೆ ಶಕ್ತಿ ಇದೆ, ಅಲ್ಲಿ ಗುರುತ್ವಾಕರ್ಷಣೆ ಶಕ್ತಿನೇ ತುಂಬ ಕಷ್ಟ. ಟಾಯ್ಲೆಟ್ಗೆ ಯೂಸ್ ಮಾಡಬೇಕು ಅಂದರೆ 3-4 ನಿಮಿಷ ಆದರೂ ಸಿದ್ಧತೆ ಬೇಕಾಗುತ್ತೆ. ಅಲ್ಲಿವರೆಗೂ ತುಂಬ ಹುಷಾರಾಗಿರು. ಸುನೀತಾ ವಿಲಿಯಮ್ಸ್ ಅವರು ಇದನ್ನು ತುಂಬ ಚೆನ್ನಾಗಿ ಹೇಳಿದರು. ಹಾಗಾಗಿ ಆದರೆ ಅಲ್ಲಿ ಗುರುತ್ವ ಬದಲು ನಿರ್ವಾತ, ವ್ಯಾಕ್ಯೂಮ್ ಇದು ಮಾಡಿಬಿಟ್ಟು ಸಾಧ್ಯ ಇದೆ. ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ 2 ಟಾಯ್ಲೆಟ್ ಇದೆ ಇವತ್ತು. $1 ಮಿಲಿಯನ್ ಟಾಯ್ಲೆಟ್ ಅಂತ, ಮಿಲಿಯಗಟ್ಟಲೆ ಡಾಲರ್ನ ವ್ಯಯಿಸಿ ಅದನ್ನು ಮಾಡಿ. ಇಷ್ಟೆಲ್ಲ ಇದ್ದರೂ ಸಾಕಷ್ಟು ಸುಲಭವಾಗಿ ನಾವು ಕಾರ್ಯನಿರ್ವಹಿಸ್ಬೋದು. ಆದರೆ ಏನಾದರೂ ಭೂಮಿ ಮೇಲೆ ಇದ್ದಂತಾಗಲ್ಲ, ಅದರಲ್ಲೂ ತೇಲಾಡ್ತಾ ಇರ್ತೀವಲ್ಲ, ಅದು ತುಂಬ ಕಷ್ಟ. ಆದರೆ ಬೋರ್ಡಮ್ ಅಂತ ನಾವೇನು ಹೇಳ್ತೀವಿ,
ಬೇಸರ ಆಗೋದನ್ನು ತಡೆಗಟ್ಟೋದಕ್ಕೆ ಸಾಕಷ್ಟು ವಿಧಾನಗಳಿದೆ. ವಿಡಿಯೋ ನೋಡ್ಬೋದು, ಬಂಧು ವರ್ಗದವ್ರ ಜೊತೆ ಮಾತಾಡ್ಬೋದು, ಕಂಪ್ಯೂಟರ್ನಲ್ಲಿ ಏನು ಬೇಕಾದ್ರೆ ಕೆಲಸ ಮಾಡ್ಬೋದು. ಈ ರೀತಿ ಎಲ್ಲ, ಅಥವಾ ಭೂಮಿನೇ ನೋಡ್ತಾ ಕೂತ್ಕೋಬೋದು ಒಂದು ಗೋಳದಿಂದ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಭೂಮಿ. ಇವತ್ತು ಇಂಡಿಯಾ ಮೇಲೆ ಹೋಗ್ತಾ ಇದ್ದರೆ, ಭೂಮಿ ಭಾರತದ ಮೇಲೆ ಹೋಗ್ತಾ ಇದ್ದರೆ, ಮುಂದೆ ಚೈನಾ, ಮಂಗೋಲಿಯಾ, ರಷ್ಯಾ, ಆ ರೀತಿ ಹೋಗ್ತಾ ಇರ್ತೀವಿ. ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬೇಸರ ಕಳೆಯೋದಕ್ಕೆ ಸಾಕಷ್ಟು ಪರಿಕರಗಳಿದೆ. ಆದರೆ ಬೇಸರ ಪಟ್ಕೊಳ್ಳೋದಕ್ಕೆ ವೇಳೆನೇ ಇರಲ್ಲ, ಟೈಮೇ ಇರಲ್ಲ. ಯಾಕಂದರೆ ಕೆಲಸ ಅಷ್ಟು, ನಾನು ಹೇಳಿದೆ, ಎಷ್ಟೊಂದು ಪ್ರಯೋಗಗಳನ್ನ ನಿರ್ವಹಿಸಬೇಕು. ಶುಭಾಂಶು ಶುಕ್ಲಾ. ಎಸ್ ಸರ್. ಇನ್ನು ನೀವು ಇಸ್ರೋಲಿ ಕೂಡ 37 ವರ್ಷಗಳ ಕಾಲ ಸೈಂಟಿಸ್ಟ್ ಆಗಿ ಕೆಲಸವನ್ನು ಮಾಡಿದ್ದೀರಾ. ಸೊ ಅಲ್ಲಿನ ಅನುಭವ ಹೇಗಿತ್ತು, ಇಸ್ರೋದ ಅನುಭವ? ನಾನು ಒಂದೇ ಹೇಳಬೇಕು ಅಂದ್ಕೊಂಡ್ರೆ, 37 ವರ್ಷಗಳ ಕಾಲ ನಾನು ಇಸ್ರೋದಲ್ಲಿ ಕೆಲಸ ಮಾಡಿದ್ದು ನನ್ನ ಭಾಗ್ಯ, ಸೌಭಾಗ್ಯ ಅಂತ ಹೇಳ್ತೀನಿ. ಇಟ್ ವಾಸ್ ಮೈ ಪ್ರಿವಿಲೇಜ್. ಓಕೆ, ಇಸ್ರೋ ಅನ್ನುವಂತಹ ಒಂದು ಅನನ್ಯವಾದ ಸಂಸ್ಥೆ, ಅಮೋಘವಾದ ಸಂಸ್ಥೆ ನನಗೆ ಕೆಲಸ ಕೊಡ್ತು. ನನಗೆ ಬೇಕಾದ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿಯ ಅಂತರಿಕ್ಷ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಮಾಡ್ತು. ಆಮೇಲೆ ಒಳ್ಳೆ ಸಂಬಳ ಸಾರಿಗೆಗಳನ್ನ ನೀಡ್ತು, ಅನೇಕ ಅನುಕೂಲಗಳನ್ನು ಕಲ್ಪಿಸ್ಕೊಡ್ತು. ಆದರೆ ಇಸ್ರೋ ನನಗೆ ಕೊಟ್ಟಿರೋದು ವಿದ್ಯೆ. ಆ ವಿದ್ಯೆಯನ್ನು ಯಾರು ಕಿತ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಅಂತಹ ಒಂದು ಮಹಾನ್ ಸಂಸ್ಥೆಯಲ್ಲಿ ನಾನು 37 ವರ್ಷಗಳ ಕಾಲ ಕೆಲಸ ಮಾಡಿದೆ. ಹತ್ತತ್ರ 38 ವರ್ಷ ಅನ್ನೋದೇ ನನಗೆ ತುಂಬ ಸಂತಸದ ವಿಷಯ. ಸುಮಾರು 19 ವರ್ಷಗಳ ಕಾಲ ನಾನು ಉಪಗ್ರಹ ವಿಜ್ಞಾನಿಯಾಗಿದ್ದೆ. ಇಲ್ಲೇ ಹಳೆ HAL ರಸ್ತೆಯಲ್ಲಿರುವಂತಹ UR ರಾವ್, ಇವತ್ತು ಏನು UR ರಾವ್ ಅಂತರಿಕ್ಷ ಕೇಂದ್ರ ಅಂತ, ಇದು ಉಪಗ್ರಹ ಕೇಂದ್ರ ಅಂತ ಏನು ಹೇಳ್ತೀವಿ, ಅಲ್ಲಿ ಸುಮಾರು 25 ಉಪಗ್ರಹ ಅಭಿಯಾನಗಳಲ್ಲಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಇಸ್ರೋದ ಮುಖ್ಯ ಕಚೇರಿನಲ್ಲಿ ನಾನು ಇಸ್ರೋದ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿದ್ದೆ ಹಾಗೂ ಸಹ ನಿರ್ದೇಶಕನಾಗಿದ್ದೆ. ಇವಾಗ ಆಮೇಲೆ ನಾನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಅಂತ ಇದೆ, ಅಲ್ಲೂ ನಾನು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅಲ್ಲೂ ನಾನು ಬೋಧನೆ, ಅದಕ್ಕೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸುವಂತಹ ಅಡ್ಜಂಕ್ಟ್ ಫ್ಯಾಕಲ್ಟಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಆ ರೀತಿಯಾಗಿದೆ. ಜೊತೆಗೆ ಇವಾಗ 2023ರಿಂದ ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕನಾಗಿದೆ. ಇದು ಒಂದು ಮಹಾನ್ ಸಂಸ್ಥೆ, ಮತ್ತೊಂದು ಮಹಾನ್ ಸಂಸ್ಥೆ ಇದೆ. ಇಂತಹ ವೈಜ್ಞಾನಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ಒಂದು ಅವಕಾಶ ನನಗೆ ಒದಗಿರೋದು ನನಗೆ ದೊರೆತಂತಹ ಒಂದು ಭಾಗ್ಯ ಖಂಡಿತ ಅಂತ ಅಂದ್ಕೊಂಡಿದ್ದೀನಿ. ಎಸ್ ಸರ್. ಈಗ ಅದೇ ನೆಹರು ತಾರಾಲಯದ ಬಗ್ಗೆನೇ ಮಾತಾಡಬೇಕು. ಸೊ ಎಲ್ರಿಗೂ ಒಂದು ಸ್ಪೇಸ್ ಅಂದರೆ ಒಂದು ಕುತೂಹಲ, ಅಲ್ಲಿ ಹೇಗಿರುತ್ತೆ ಏನಿರುತ್ತೆ ಅಂತ. ಬಟ್ ಎಲ್ರಿಗೂ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕಾಗೋದಿಲ್ಲ. ಸೊ ಈ ಜವಾಹರ್ಲಾಲ್ ನೆಹರು ಪ್ಲಾನಿಟೇರಿಯಂ ಏನಿದೆ, ಇಲ್ಲಿ ಈ ಸ್ಪೇಸ್ ಬಗ್ಗೆ ಆಗಿರ್ಬೋದು, ಆಸ್ಟ್ರೋನಮಿ ಬಗ್ಗೆ ಆಗಿರ್ಬೋದು ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಸೊ ಇಲ್ಲಿನ ಬಗ್ಗೆ ಹೇಳೋದಾದರೆ ಈ ಪ್ಲಾನಿಟೇರಿಯಂ ಬಗ್ಗೆ. ಖಂಡಿತ. ಜವಾಹರ್ಲಾಲ್ ನೆಹರು ತಾರಾಲಯ ಇಂದು ಭಾರತದಲ್ಲಿರುವಂತಹ ತಾರಾಲಯಗಳಲ್ಲೇ ಒಂದು ಅನನ್ಯವಾದ ಸಂಸ್ಥೆ. ಯಾಕಂದರೆ ಇಲ್ಲಿ ಮೊದಲನೇದಾಗಿ ವಿಜ್ಞಾನವನ್ನು, ಅದರಲ್ಲೂ ಅಂತರಿಕ್ಷ ಹಾಗೂ ಖಗೋಳಶಾಸ್ತ್ರ, ಅಸ್ಟ್ರಾನಮಿ ಆ್ಯಂಡ್ ಸ್ಪೇಸ್ ಆ್ಯಂಡ್ ಅಸ್ಟ್ರಾನಮಿ, ಇದಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಜನಪ್ರಿಯಗೊಳಿಸೋದಕ್ಕೆ ಜೊತೆಗೆ ಅನೌಪಚಾರಿಕ ವಿಜ್ಞಾನ ಶಿಕ್ಷಣ, ನಾನ್ ಫಾರ್ಮಲ್ ಸೈನ್ಸ್ ಎಜುಕೇಷನ್, ಈ ಬಗ್ಗೆ ಕೂಡ ನಾವು ಇವತ್ತು ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಹೆಚ್ಚಿನ ಒತ್ತು ನೀಡ್ತಾ ಇದ್ದೇವೆ. ನಮ್ಮಲ್ಲಂತೂ ಸ್ಕೈ ಶೋ ಅಂತ ನಾವೇನು ಹೇಳ್ತೀವಿ, ಆಕಾಶ ಪ್ರದರ್ಶನಗಳು ಪ್ರತಿದಿನವೂ ಇರುತ್ತೆ. ಇದು ಸೋಮವಾರ ಮಾತ್ರ ರಜಾ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ, ಬಿಟ್ಟರೆ ಬಹುಮಟ್ಟಿಗೆ ಭಾನುವಾರ ಕೂಡ, ಇವತ್ತು ಭಾನುವಾರ ಕೂಡ ನಾವು ಕೆಲಸ ಮಾಡ್ತೀವಿ. ಹಾಗಾಗಿ ಇದು ಬಹಳ ಮುಖ್ಯ. ಆಕಾಶ ಪ್ರದರ್ಶನಗಳಿರುತ್ತೆ. ಇದು ಒಂದು ವಿಶಿಷ್ಟವಾದ ಅನುಭವವನ್ನು ಪಡೆಯೋದಕ್ಕೆ, ಅಂತರಿಕ್ಷ ಯಾವ ಥರ ಇರುತ್ತೆ, ಆಕಾಶದಲ್ಲಿ ನಾವೇ ಹೋದರೆ ಯಾವ ರೀತಿ ಆಕಾಶಗಳು ಕಾಣಿಸುತ್ತೆ, ಯಾವ ರೀತಿ ಅಂತರಿಕ್ಷ ನೌಕೆಗಳು ಅದರ ಮೇಲೆ ಕೂತಿದೆ, ಗ್ರಹ ಉಪಗ್ರಹಗಳ ಮೇಲೆ, ಇದನ್ನೆಲ್ಲ ನಾವು ಊಹಿಸ್ಬೋದು. ಇದು ಒಂದು ಅಪೂರ್ವವಾದ ಅನುಭವ. ಪ್ರತಿ ವರ್ಷ ಸುಮಾರು 4 ಲಕ್ಷ ಜನ ಜವಾಹರ್ಲಾಲ್ ನೆಹರು ತಾರಾಲಯ ಬೆಂಗಳೂರಿಗೆ ಭೇಟಿ ನೀಡ್ತಾ ಇದ್ದಾರೆ. ಇದಲ್ಲದೆ ಪ್ರತಿ ವಾರನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೀವಿ. ಪ್ರತಿ ತಿಂಗಳು ಅಂದರೆ ಅಸ್ಟ್ರಾನಮರ್ ಅಂದರೆ ಆಸ್ಕ್ ಎನ್ ಅಸ್ಟ್ರಾನಮರ್ ಅಂತ ಒಂದು ಕಾರ್ಯಕ್ರಮ ಇದೆ. ಅಂದರೆ ಖಗೋಳಶಾಸ್ತ್ರಜ್ಞರನ್ನು ಕೇಳಿ ತಿಳಿಯಿರಿ ಅಂತ ಪ್ರಶ್ನೆಗಳು. ಯಾವುದ್ರ ಬಗ್ಗೆ? ಸ್ಪೇಸ್ ಬಗ್ಗೆ, ಅಂದರೆ ಅಂತರಿಕ್ಷದ ಬಗ್ಗೆ, ಖಗೋಳಶಾಸ್ತ್ರದ ಬಗ್ಗೆ. ಆಮೇಲೆ ನೋ ಯುವರ್ ಸ್ಟಾರ್ಸ್ ಅಂತ ಮತ್ತೊಂದು ಕಾರ್ಯಕ್ರಮ ಇದೆ. ಅಂದರೆ ಆ ತಿಂಗಳಲ್ಲಿ ಕಾಣಿಸುವಂತಹ ನಕ್ಷತ್ರಗಳು ಹಾಗೂ ನಕ್ಷತ್ರ ಪುಂಜಗಳು. ಓಕೆ, ನಕ್ಷತ್ರ ಪುಂಜಗಳು ಅಂದರೆ ಕಾನ್ಸ್ಟಲೇಷನ್, ಅದರ ಬಗ್ಗೆ ಮಾಹಿತಿ ನೀಡ್ತೀನಿ. ಅದೇ ವಿಜ್ಞಾನ ಕೂಟ ಅಂತಿರುತ್ತೆ,
ಆಮೇಲೆ ವಿಜ್ಞಾನದ ಬಗ್ಗೆ ಚಲನಚಿತ್ರ ತೋರಿಸ್ತೀವಿ. ಆಮೇಲೆ ಅಧ್ಯಾಪಕರುಗಳಿಗೆ ವಿದ್ಯಾರ್ಥಿಗಳಿಗೆ ಅನೇಕ ಕಮ್ಮಟಗಳನ್ನು ನಡೆಸ್ತೀವಿ, ವಿಚಾರ ಸಂಕಿರಣಗಳನ್ನ ನಡೆಸ್ತೀವಿ, ತರಬೇತಿಗಳನ್ನ ನಡೆಸ್ತೀವಿ, ಟೆಲಿಸ್ಕೋಪ್ ವರ್ಕ್ಶಾಪ್ಗಳನ್ನು ಕಮ್ಮಟಗಳನ್ನು ನಡೆಸ್ತೀವಿ. ವಿದ್ಯಾರ್ಥಿಗಳೇ ಉಪಕರಣಗಳನ್ನು ಪ್ರಯೋಗಗಳನ್ನು ತಾವೇ ಯೋಜಿಸುವಂತೆ ಮಾಡಿ ನಮ್ಮಲ್ಲಿ ಬಂದು ಮಾಡೋವಂಗೆ ಮಾಡ್ತೀವಿ. ನಾವೇ ಹೇಳಿದ ಪ್ರಯೋಗಗಳನ್ನು ಅವ್ರ ಕೈಲಿ ಮಾಡಿಸ್ತೀವಿ. ತಾರಾಲಯ ಪ್ರವಾಸ ಅಂತ ಒಂದು ಗೌರ್ಮೆಂಟ್ ಅಂದರೆ ಸರ್ಕಾರಿ ಶಾಲೆಯ ಮಕ್ಕಳುಗಳು ಕರ್ನಾಟಕದ ಯಾವುದೇ ಭಾಗದಲ್ಲಿರಲಿ ಅವರು ಬಂದು ಇಲ್ಲಿ ನಕ್ಕು ನಲಿದು ಕಲಿಯುವಂತಹ ಒಂದು ಕಾರ್ಯಕ್ರಮವೂ ನಮ್ಮಲ್ಲಿದೆ, ಒಂದು ಸರ್ಕಾರೇತರ ಸಂಸ್ಥೆಯ ಸಹಯೋಗದೊಂದಿಗೆ. ಇದರ ಜೊತೆಗೆ ಅನೌಪಚಾರಿಕ ವಿಜ್ಞಾನ ಶಿಕ್ಷಣ, ನಾನ್ ಫಾರ್ಮಲ್ ಸೈನ್ಸ್ ಎಜುಕೇಷನ್ ಕೂಡ ನಾವು ನೀಡ್ತಾ ಇದ್ದೀವಿ. ಅದು ಸಣ್ಣ ಮಕ್ಕಳು 3ನೇ ಕ್ಲಾಸು 4ನೇ ಕ್ಲಾಸ್ 5ನೇ ಕ್ಲಾಸ್ ಮಟ್ಟದಲ್ಲಿ ನಾವು ಟೈನಿ ಟಾಟ್ಸ್ ಚಿಣ್ಣರಿಗಾಗಿ ಕಾರ್ಯಕ್ರಮ ಅಂತ ಒಂದು ಮಾಡ್ತೀವಿ. ಅವ್ರಿಗೆ ಏನು ಅಂದರೆ ವಿಜ್ಞಾನಿಗಳಾಗೋದಕ್ಕೆ ಏನೇನು ಬೇಕೋ ಅದನ್ನು ಕಲ್ಪಿಸ್ಕೊಡ್ಬೇಕು ಅವ್ರಿಗೆ. 2ನೇದು 6 ಮತ್ತು 7ನೇ ಕ್ಲಾಸ್ನವ್ರಿಗೆ ಫನ್ ವಿತ್ ಸೈನ್ಸ್, ಅದೊಂದು ಪ್ರೋಗ್ರಾಮ್. ಹೈಸ್ಕೂಲ್ ಮಕ್ಕಳಿಗೆ ಸೈನ್ಸ್ ಓವರ್ ದ ವೀಕೆಂಡ್, ವಾರಾಂತ್ಯದಲ್ಲಿ ವಿಜ್ಞಾನ ಅಂತ. ಪ್ರತಿ ಶನಿವಾರ ಭಾನುವಾರ ಅಂದರೆ ಸ್ಕೂಲ್ ಇದ್ದಾಗ, ಪರೀಕ್ಷಾ ಟೈಮಲ್ಲಿ ಇರಲ್ಲ, ಅದಿರುತ್ತೆ. ಇದಾದಮೇಲೆ ಕಾಲೇಜಲ್ಲಿ ಓದ್ತಾ ಇರ್ತಾರಲ್ಲ ಅವರು ಮೂಲಭೂತ ವಿಜ್ಞಾನದಲ್ಲಿ ಸಂಶೋಧನೆ ಮಾಡುವಂತಹ ಒಂದು ಬಲ ಅವರಿಗೆ ಬರಬೇಕು, ಸಾಮರ್ಥ್ಯ ಅವ್ರಿಗೆ ಬರಬೇಕು ಅಂತ ರೀಪ್ ಅಂತ ಒಂದು ಕಾರ್ಯಕ್ರಮ, ರಿಸರ್ಚ್ ಎಜುಕೇಷನ್ ಅಡ್ವಾನ್ಸ್ಮೆಂಟ್ ಪ್ರೋಗ್ರಾಮ್ ಅಂತ. ಈ ಮೂಲಕ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಸಂಶೋಧನೆಯಲ್ಲಿ ನಿರತರಾಗಿದ್ದಾರೆ. ಅವರು ತಾರಾಲಯದಲ್ಲಿ ತಮಗೆ ದೊರಕಿದಂತಹ ಇಂತಹ ಅಪೂರ್ವವಾದ ಶಿಕ್ಷಣವನ್ನು ನೆನೆದು ಕೃತಜ್ಞತೆಯಿಂದ ಅವರೇ ಟೀಚ್ ಮಾಡ್ತಾ ಇದ್ದಾರೆ. ಅನೇಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಜ್ಞಾನ ಸಂಸ್ಥೆಗಳಲ್ಲಿ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಬಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಮಕ್ಕಳು ಇವತ್ತು ದೊಡ್ಡವರಾಗಿ ಅವರೇ ವಿಜ್ಞಾನಿಗಳಾಗಿ ನಮ್ಮಲ್ಲಿಗೆ ಬಂದು ಪುನಃ ತಾವೇ ಟೀಚ್ ಮಾಡ್ತಾರೆ. ನೋಡಿ, ಅಲ್ಲಿಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ಇದು ಒಂದು ಅನನ್ಯ ಸಂಸ್ಥೆ. ಈ ಸಂಸ್ಥೆಯ ಒಂದು ಆಡಳಿತ ಮಂಡಳಿ ಏನಿದೆ, ಇದರ ಆಡಳಿತವನ್ನು ನೋಡ್ಕೊಳ್ತಾ ಇರೋ ಸಂಸ್ಥೆ ಬೇಸ್ ಅಂತ ಹೇಳ್ತೀವಿ. ಅದರ ಆಡಳಿತ ಮಂಡಳಿಯ ಮುಖ್ಯಸ್ಥರು ಸನ್ಮಾನ್ಯ ಶ್ರೀ ಎಸ್ ಕಿರಣ್ ಕುಮಾರ್ ಅವರು. ಇವರು ಇಸ್ರೋದ ಮುಖ್ಯಸ್ಥರಾಗಿದ್ದರು ಮೊದಲು ಅಂತ ಎಲ್ಲರಿಗೂ ಗೊತ್ತು. ನಾವೆಲ್ಲರೂ ಒಟ್ಟಿಗೆ ಅವ್ರ ಜೊತೆನೇ ಕೆಲಸ ಮಾಡಿದ್ದು. ಜೊತೆಗೆ ಇವತ್ತು ಕೂಡ ಅಂತರಿಕ್ಷ ಆಯೋಗದ ಸದಸ್ಯರಾಗಿದ್ದಾರೆ. ಹೀಗಾಗಿ ಇದಲ್ಲದೆ ಅನೇಕ ಖ್ಯಾತ ವಿಜ್ಞಾನಿಗಳು ನಮ್ಮ ಗವರ್ನಿಂಗ್ ಕೌನ್ಸಿಲ್ ಅಥವಾ ಆಡಳಿತ ಮಂಡಳಿಯಲ್ಲಿದ್ದಾರೆ. ಹೀಗಾಗಿ ಅವರ ಉತ್ತೇಜನದೊಂದಿಗೆ, ಅವರ ಗೈಡೆನ್ಸ್ ಅಂತ ನಾವೇನು ಹೇಳ್ತೀವಿ, ನಿರ್ದೇಶನದೊಂದಿಗೆ ನಾವು ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗೋದಕ್ಕೆ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಸಾಧ್ಯ ಆಗಿದೆ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಇನ್ನು ನೀವು ನಾಸಾದಲ್ಲೂ ಕೂಡ ವರ್ಕ್ ಮಾಡಿದ್ದೀರಾ. ಸೊ ಅದರ ಎಕ್ಸ್ಪೀರಿಯನ್ಸ್ ಏನು, ಹೇಗಿತ್ತು ನಾಸಾದು? ನಾನು ಹೇಳಿದೆ ಮೊದಲೇ, ಇಸ್ರೋ ನನಗೆ ಕಲ್ಪಿಸಿಕೊಟ್ಟಂತಹ ಅನೇಕ ಅನುಕೂಲಗಳಲ್ಲಿ ಬೇರೆ ದೇಶದ ಇತರ ದೇಶಗಳ ಅಂತರಿಕ್ಷ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥದ್ದು. ಮೊದಲನೇದಾಗಿ 1990-91ರಲ್ಲಿ ನಮ್ಮ ಉಪಗ್ರಹದ ಒಂದು ಕೆಲಸಕ್ಕಾಗಿ, ನಮ್ಮ ಉಪಗ್ರಹದ ಮತ್ತೆ ಹೇಳ್ತಾ ಇದ್ದೀನಿ, ಆ ಕಾರ್ಯನ ನಾವು ಜರ್ಮನಿಯ ಅಂತರಿಕ್ಷ ಸಂಸ್ಥೆ DLR ಅಂತ ಇದೆ, ಬಹಳ ಖ್ಯಾತ ಸಂಸ್ಥೆ. ಅಲ್ಲಿ ಸುಮಾರು 7 ತಿಂಗಳು ಕೆಲಸ ಮಾಡುವಂತಹ ಒಂದು ಅವಕಾಶ ನನಗೆ ದೊರಕಿತು. ಅಲ್ಲಿನ ಅನುಭವ ನೋಡಿ, ಅನುಭವ ಏನು ಅಂತ ನೀವು ಕೇಳಿದ್ರೆ ನಾನು ಹೇಳೋದೊಂದೇ, ಹೊರಗಡೆ ಹೋದಾಗ ನಮಗೆ ಅರಿವಾಗೋದು ಒಂದೇ, ನಾವು ಯಾರಿಗೂ ಕಮ್ಮಿ ಅಲ್ಲ. ಹೌದು. ಅದೇ ರೀತಿ 97ರಲ್ಲಿ ಮತ್ತೊಂದು ಉಪಗ್ರಹದ ಕೆಲಸಕ್ಕಾಗಿ ನಾಸಾದ ಒಂದು ಭೂಕೇಂದ್ರಕ್ಕೆ ಕಳಿಸಿದರು. ಅದು ಆರ್ಕ್ಟಿಕ್ ಸರ್ಕಲ್ ಅಂತ ಏನು ಹೇಳ್ತೀವಿ, ಅದರ ಹತ್ರ ಉತ್ತರ ಧ್ರುವ ಸರ್ಕಲ್ ಅಂತ ಏನು ಹೇಳ್ತೀವಿ, ಉತ್ತರ ಧ್ರುವ ವೃತ್ತ ಇದೆಯಲ್ಲ, ಅದರ ಹತ್ರ 65 ಡಿಗ್ರಿ ಅಕ್ಷಾಂಶ ಲ್ಯಾಟಿಟ್ಯೂಡ್, ಅಷ್ಟು ದೂರ ಅಲಾಸ್ಕಾದಲ್ಲಿ. ಅಲ್ಲಿ ಹೋಗಿ 1 ತಿಂಗಳು ಕಾರ್ಯನಿರ್ವಹಿಸಿ ಅಲ್ಲಿ ನೋಡಿದಾಗಲೂ ಅಷ್ಟೇ, ಏನಿಲ್ಲ, ಎಲ್ಲ ನಾವು ತಾಂತ್ರಿಕವಾಗಿ ಭಾರತೀಯರು ಯಾರಿಗೂ ಕಡಿಮೆ ಇಲ್ಲ. ನಮಗೆ ದುರಹಂಕಾರ ಬೇಡ. ಅದೇ ರೀತಿ ನಮಗೇನು ಗೊತ್ತಿಲ್ಲ ಅಂತ ಕೀಳರಿಮೆನೂ ಬೇಡ. ನಾವು ಯಾರಿಗೂ ಕಮ್ಮಿ ಇಲ್ಲ. ನಮಗೆ ತಾಂತ್ರಿಕವಾಗಿ ಮುಂದುವರಿಯುವಂತಹ ಸಾಮರ್ಥ್ಯ ಇದೆ ಅನ್ನೋದು ನಮಗೆ ಅರಿವಾಗುತ್ತೆ. ಇದನ್ನು ನಾವು ಚಂದ್ರಯಾನ 3ರಲ್ಲಿ ನಾವು ತೋರಿಸಿದ್ವಿ. ಚಂದ್ರಯಾನ 3ರಲ್ಲಿ ವಿಕ್ರಮ್ ಇಳಿಯುವ ಕೋಶ ಆಗಸ್ಟ್ 23, 2023 ಸಂಜೆ 6 ಗಂಟೆ 3 ನಿಮಿಷಕ್ಕೆ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಇಳಿದಂತಹ ಮೊದಲ ನೌಕೆ. ಇದರಿಂದ ಗೊತ್ತಾಗುತ್ತೆ, ತನ್ನ ಮೊದಲ ಯಾನದಲ್ಲೇ, ಮಂಗಳ ಗ್ರಹದ ಯಾನದಲ್ಲೇ 100ಕ್ಕೆ 100ರಷ್ಟು ಜಯವನ್ನು ಸಾಧಿಸಿರುವಂತಹ ಒಂದು ಸಂಸ್ಥೆ ಇಸ್ರೋ.
ಮೊದಲ ಯಾನದಲ್ಲಿ ಹೌದು. ನಾನು ಹೇಳ್ತೇನೆ. ಹಾಗಾಗಿ ಖಂಡಿತ ನನಗೆ ತೃಪ್ತಿ ಇದೆ. ನಾನು ವೃತ್ತಿ ಜೀವನದಲ್ಲಿ ಏನು ಮಾಡಿದ್ದೀನೋ, ಮೊದಲು ಭಾರತೀಯ ವಿಜ್ಞಾನ ಮಂದಿರ ಇರ್ಬೋದು, ಇಸ್ರೋ, ಅದರಲ್ಲೂ ಮುಖ್ಯವಾಗಿ ಈಗ ಜವಾಹರ್ಲಾಲ್ ನೆಹರು ತಾರಾಲಯ, ನಿಯಾಸ್, ಇದರಲ್ಲೆಲ್ಲ ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದು ಖಂಡಿತ ನನಗೆ ತೃಪ್ತಿನ ತಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್. ಇನ್ನು ಇಸ್ರೋ ಸಂಸ್ಥೆ ಅನೇಕ ಸಾಧನೆಗಳನ್ನ ಮಾಡಿದೆ, ಅದರಲ್ಲಿ ಒಂದು ಮಂಗಳಯಾನ, ನೀವೇ ಹೇಳ್ದಂಗೆ. ಸೊ ಈ ಮಂಗಳಯಾನದ ಬಗ್ಗೆ ಹೇಳೋದಾದ್ರೆ, ಮಂಗಳಯಾನ ನೋಡಿ, ನಾವು ಚಂದ್ರನನ್ನು ಅನ್ವೇಷಿಸುವ ಸಲುವಾಗಿ ಚಂದ್ರಯಾನ ಕಾರ್ಯಕ್ರಮನ ಹಾಕೋದು. ಅದರಲ್ಲಿ ದೊರಕಿದಂತಹ ಯಶಸ್ಸಿಂದ ಉತ್ತೇಜನ ಹೊಂದಿ, ಯಾಕಂದರೆ ನಮ್ಮ ಚಂದ್ರಯಾನ 1 3 ಚಂದ್ರಯಾನ 1 ನೌಕೆ ಚಂದ್ರನ ಮೇಲೆ ನೀರಿದೆ ಅನ್ನೋದನ್ನು ಖಚಿತವಾಗಿ ಗುರುತಿಸಿದ ನೌಕೆ ನಮ್ಮ ಚಂದ್ರಯಾನ, ಮೊದಲ ಬಾರಿಗೆ. ಇದರಿಂದ ಉತ್ತೇಜನ ಹೊಂದಿ ನಾವು ಮಂಗಳಯಾನ ಕಾರ್ಯಕ್ರಮನ ಹಾಕೊಂಡ್ವಿ. ಮಂಗಳಯಾನ ನೌಕೆ ಸುಮಾರು 1400 ಕಿಲೋಗ್ರಾಮ್ ಅಷ್ಟಿತ್ತು. ಇದನ್ನು 2013 ನವೆಂಬರ್ 5ನೇ ತಾರೀಕು ಶ್ರೀಹರಿಕೋಟಾದಿಂದ PSLV ರಾಕೆಟ್ನಲ್ಲಿ ಉಡಾಯಿಸಿದ್ವಿ. 10 ತಿಂಗಳುಗಳ ಕಾಲ ಅದು 67 ಕೋಟಿ ಕಿಲೋಮೀಟರ್ಗಳಷ್ಟು ದೂರ ಕ್ರಮಿಸಿ ಮಂಗಳ ಗ್ರಹದ ಹತ್ರ ಹೋಗಿ ನಾವು ಅಂದುಕೊಂಡಂತೆ ಮಂಗಳ ಗ್ರಹವನ್ನು ಸುತ್ತಲು ಪ್ರಾರಂಭಿಸಿತು ಸೆಪ್ಟೆಂಬರ್ 24, 2014. ಅದಾದಮೇಲೆ 6 ತಿಂಗಳು ಅದು ಮಂಗಳ ಗ್ರಹದ ಕಕ್ಷೆಯಲ್ಲಿ ಕಾರ್ಯನಿರ್ವಹಿಸಿದರೆ ಸಾಕಾಗಿತ್ತು. ಆದರೆ 7.5 ವರ್ಷ ಕಾರ್ಯನಿರ್ವಹಿಸಿದೆ. ಇದರಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ತನ್ನ ಮೊದಲ ಪ್ರಯತ್ನದಲ್ಲೇ ಮಂಗಳ ಗ್ರಹವನ್ನು ಅನ್ವೇಷಿಸುವ ತನ್ನ ಮೊದಲ ಪ್ರಯತ್ನದಲ್ಲೇ 100% 100% ಜಯ ಸಾಧಿಸಿದ ಏಕೈಕ ರಾಷ್ಟ್ರ ಭಾರತ. ಇದು ನಾವು ತಿಳ್ಕೊ. ಇದು ಅಂತರಿಕ್ಷದಲ್ಲಿ ತಾಂತ್ರಿಕವಾಗಿ ನಮ್ಮ ಸಾಮರ್ಥ್ಯ, ನಮ್ಮ ಆತ್ಮನಿರ್ಭರತೆ, ಇದರ ಬಗ್ಗೆ ನಮ್ಮ ಭರವಸೆ ಯಾವ ರೀತಿ ಇರಬೇಕು ಅನ್ನೋದನ್ನು ಇದು ಸೂಚಿಸುತ್ತೆ. ಎಸ್ ಸರ್. ಇನ್ನು ಇಸ್ರೋ ನಮ್ಮ ಭಾರತದ ಹೆಮ್ಮೆ. ಸೊ ಈ ಇಸ್ರೋಲಿ ಕೆಲಸ ಮಾಡಬೇಕು ಅಂತ ಅನೇಕ ಯುವಕರಿಗೆ ಆಸೆ ಇರುತ್ತೆ. ಸೊ ಅಲ್ಲಿ ಜಾಯಿನ್ ಆಗೋದು ಹೇಗೆ, ತಯಾರಿ ಹೇಗೆ ಅಂತ? ಇಲ್ಲ ನೋಡಿ, ಇದ್ರ ಇಸ್ರೋದ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ನಲ್ಲಿ ಇದಕ್ಕೆ ಸಂಬಂಧಿಸಿದ ಪ್ರಕಟಣೆಗಳೆಲ್ಲ ಬರ್ತಾನೆ ಇರುತ್ತೆ. ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ BE ಇರಬೇಕು. ME ಮಾಡಿದರೆ, PhD ಮಾಡಿದರೆ ಇನ್ನೂ ಒಳ್ಳೆಯದು. ಖಂಡಿತ ಅನೇಕ ಇಂಜಿನಿಯರಿಂಗ್ ಕೊಂಬೆಗಳಲ್ಲಿ, ಬಳ್ಳಿಗಳಲ್ಲಿ ಮೆಕ್ಯಾನಿಕಲ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಕೆಮಿಕಲ್ ಇರ್ಬೋದು, ಸಿವಿಲ್ ಇರ್ಬೋದು, ಎಲ್ಲದಕ್ಕೂ ಅವಕಾಶ. ಯಾವ ಬ್ರಾಂಚ್ ಆದರೂ ಅವಕಾಶಗಳಿದೆ. ಕೆಲವು ಬ್ರಾಂಚ್ಗೆ ಹೆಚ್ಚು ಅವಕಾಶ ಇದೆ, ಆದರೆ ಅವಕಾಶ ಖಂಡಿತ ಇದೆ. ಆಮೇಲೆ 2ನೇ PUC ಆದಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಇದೆ, IIST ಅಂತ. IIT ಅಲ್ಲ, IIST ತಿರುವನಂತಪುರದಲ್ಲಿ. ಅಲ್ಲಿ ಕೂಡ 5 ವರ್ಷ BE, 4 ವರ್ಷ BE ಓದಿ ಅಲ್ಲಿ ಎಷ್ಟರ ಮಟ್ಟಿಗೆ ಸಫಲತೆಯನ್ನು ಕಾಣ್ತಾರೆ ಅನ್ನೋದ್ರ ಮೇಲೆ ಇಸ್ರೋದಲ್ಲೇ ಕೆಲಸ ಸಿಗ್ತಾ ಇತ್ತು. ಖಂಡಿತ ಇಸ್ರೋದಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಗುತ್ತೆ. ಹಾಗಾಗಿ ಭಾರತದ ಅಂತರಿಕ್ಷ ಕಾರ್ಯಕ್ರಮದಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ರೆ ಖಂಡಿತ ಅದು ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಖಂಡಿತ ವೈಯಕ್ತಿಕ ಅನಿಸಿಕೆ. ಇವತ್ತು ನಾನು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಇದಕ್ಕೆ ಕಾರಣ ಇಸ್ರೋನೇ. ಯಾಕಂದರೆ ನನಗೆ ಇದಕ್ಕೆ ಬೇಕಾದ್ದನ್ನೆಲ್ಲ ಏನೇನು ನಾನು ಡೆವಲಪ್ ಮಾಡ್ಕೋಬೇಕು, ಏನೇನು ಸಜ್ಜು ಮಾಡ್ಕೋಬೇಕು, ಎಲ್ಲನೂ ನನ್ನ ಕಲಿಸಿರೋದು ಇಸ್ರೋ. ಇಸ್ರೋದಲ್ಲಿ ನನಗೆ ನನ್ನ ಹಿರಿಯ ಅಧಿಕಾರಿಗಳು ಯಾರಿದ್ರು ಅವ್ರು ನನಗೆ ಕಲ್ತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದು ಬಹಳ ಮುಖ್ಯ. ಇಸ್ರೋ ಅನ್ನೋದು ಒಂದು ವಿಶಿಷ್ಟವಾದ ಘನವೆತ್ತ ಸಂಸ್ಥೆ. ಖಂಡಿತ ಏನು ಅನುಮಾನ ಇಲ್ಲ. ಅದರಲ್ಲಿ ಕೆಲಸ ಮಾಡಿದ್ನಲ್ಲ ನಾನು, ಅದೇ ಸಂತೋಷ. ಎಸ್ ಸರ್, ನೈಸ್ ಸರ್. ಇನ್ನು ಇಷ್ಟು ಹೊತ್ತು ನಿಮ್ಮ ಪ್ರೀಷಿಯಸ್ ಟೈಮ್ನ ನಮಗೆ ಕೊಟ್ಟು ನಮ್ಮ ಪಾಡ್ಕಾಸ್ಟಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಸ್, ಬಹಳ ಸಂತೋಷ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಪಾಡ್ಕಾಸ್ಟ್ ತುಂಬಾ ವಿಶೇಷವಾಗಿತ್ತು, ತುಂಬಾ ಇನ್ಫಾರ್ಮೇಟಿವ್ ಕೂಡ ಆಗಿತ್ತು. ಸ್ಪೇಸ್ ಬಗ್ಗೆ, ಆಸ್ಟ್ರೋನಮಿ ಬಗ್ಗೆ ಡಾಕ್ಟರ್ BR ಗುರುಪ್ರಸಾದ್ ಅವರು ಸಾಕಷ್ಟು ಮಾಹಿತಿಯನ್ನು ನೀಡಿದರು. ಸೊ ನೀವೆಲ್ಲ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತಾ ಮತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗ್ತೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.